ಕ್ಷೇತ್ರ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಕಾರ್ಯರತಕ್ಕಂತ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ನೋಡದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು SCCR ಅಲ್ಲಿ ಕಾರ್ಯರತಕ್ಕಂತ ಅಪ್ರೆಂಟಿಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ವಯೋಮಿತಿ, ಸೆಲೆಕ್ಷನ್ ಪ್ರೊಸೀಜರ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡ್ತಾ ಹೋಗೋಣ. ಇದನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಇಲ್ಲಿ ಕಾರ್ಯರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ಮುಂದೆ ತಿಳಿಸಿಕೊಡ್ತೀನಿ. ಇನ್ನು ಇಲ್ಲಿ ಕಾರ್ಯರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಅಪ್ಲೈ ಮೂಲಕ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 2-4-2024 ಸ್ಟಾರ್ಟ್ ಆಗಿದೆ. ಇನ್ನ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 1-5-2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಯಾವ ರೀತಿ ಅಂತ ಹೇಳಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹುದ್ದೆಗಳ ಬಗ್ಗೆ ನಾವಾಗ ಇವರಿಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ DRM ಆಫೀಸ್ ರಾಯಪುರ್ ಡಿವಿಷನ್ ಅಂತ ಕೊಡಿದ್ರೆ ಇದು ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಆಗಿರುತ್ತೆ. ಇದು ಸೈಡ್ ಕಡೆದು ಎಸ್ಟಾಬ್ಲಿಷ್ಮೆಂಟ್ ನೇಮ್ ಆಗಿರುತ್ತೆ. ಅಂದ್ರೆ ನೀವು ಅರ್ಜಿನ ಸಲ್ಲಿಸುವಾಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಸರ್ಚ್ ಐಕಾನ್ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ನೇಮ್ ಅಥವಾ ಒಂದು ಎಸ್ಟಾಬ್ಲಿಷ್ಮೆಂಟ್ ನೇಮ್ ನಂಬರ್ ಹಾಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಅದ್ರ ಬಗ್ಗೆ ನಿಮಗೆ ಮುಂದೆವರೆಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂತ. ಸದ್ಯಕ್ಕೆ ಇಲ್ಲಿ ಯಾವ ರೀತಿ ಹುದ್ದೆಗಳ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಅವರು ಒಂದು ಡಿವಿಷನ್ ನ ಆಧಾರದ ಮೇಲೆ ಯಾವ ರೀತಿ ಹುದ್ದೆಗಳ ಅಂತ ಹೇಳಿ ಕೆಳಗಡೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಮೊದಲಾಗಿ ನೀವು ಇಲ್ಲಿ 10ನೇ ತರಗತಿಯನ್ನ ಪಾಸ್ ಆಗಿರ್ಬೇಕು. ಇನ್ನ ಒಂದು 10ನೇ ತರಗತಿಯಲ್ಲಿ ಕನಿಷ್ಠವಾಗಿ ನೀವು ಇಲ್ಲಿ 50% ಅಂತ ಒಂದು ಪಾಸ್ ಆಗಿರ್ಬೇಕು. ಇದು ಮೊದಲಾಗಿ. ನಂತರ ಎರಡನೇದಾಗಿ ಐಟಾದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟ್ರೇಡ್ ಗಳನ್ನು ಕೂಡ ನೀವು ಇಲ್ಲಿ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ಟ್ರೇಡ್ ನ ಕಂಪ್ಲೀಟ್ ಮಾಡಿದ್ರೆ ಸಾಕು, ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನಲ್ಲಿ ಯಾವ ಒಂದು ಟ್ರೇಡ್ ಗಳ ಕಲಿವೆ, ಯಾವ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹುದ್ದೆಗಳು ಅಂತ ಇವರಿಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ DRM ಆಫೀಸ್ ರಾಯಪುರ್ ಡಿವಿಷನ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ನೋಡ್ತಾ ಹೋಗೋಣ. ಒಂದು ಕ್ಯಾಟಗರಿ ಆಧಾರದ ಮೇಲೆ ಮತ್ತು ಒಂದು ಟ್ರೇಡ್ ನ ಆಧಾರದ ಮೇಲೆ. ಇಲ್ಲಿ ಮೊದಲಾಗಿ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂದ್ರೆ ವೆಲ್ಡರ್ ಮಾಡಿರ್ತಕ್ಕಂಥವ್ರು ಅಪ್ಲೈ ಮಾಡಬಹುದು. ಇನ್ನ ಟರ್ನರ್ ಆದವ್ರು ಅಪ್ಲೈ ಮಾಡಬಹುದು. ಫಿಟ್ಟರ್ ಮಾಡಿರ್ತಕ್ಕಂಥವ್ರು ಅಪ್ಲೈ ಮಾಡಬಹುದು. ಎಲೆಕ್ಟ್ರಿಷಿಯನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇನ್ನ ಸ್ಟೆನೋಗ್ರಾಫರ್ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಅಪ್ಲೈ ಮಾಡಬಹುದು. ಇಂಗ್ಲಿಷ್ ಸ್ಟೆನೋಗ್ರಾಫರ್ ಮಾಡಿದ್ರೆ ನೀವು ಕೂಡ ಅಪ್ಲೈ ಮಾಡಬಹುದು. ಇನ್ನ ಹಿಂದಿಯಲ್ಲಿ ಸ್ಟೆನೋಗ್ರಾಫರ್ ಮಾಡಿದ್ರೆ ನೀವು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ ಕೋಪಾ ಟ್ರೇಡ್ ಅನ್ನ ಮಾಡಿರ್ತಕ್ಕಂಥವ್ರು ಕೂಡ ಅಪ್ಲೈ ಮಾಡಬಹುದು. ಇನ್ನ ಹೆಲ್ತ್ ಅಂಡ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಅಂತ ಕೊಡಿದ್ರೆ ಈ ಒಂದು ಟ್ರೇಡ್ ನ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಬಹುದು. ಮೆಕ್ಯಾನಿಸ್ಟ್ ಆದವರು ಅಪ್ಲೈ ಮಾಡಬಹುದು. ಮೆಕ್ಯಾನಿಕಲ್ ಡೀಸೆಲ್ ಇದೆ. ನಂತರ ಮೆಕ್ಯಾನಿಕಲ್ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನರ್ ಇದೆ. ನಂತರ ಕೊನೆಯದಾಗಿ ಮೆಕ್ಯಾನಿಕ್ ಆಟೋ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ ನ ಕಂಪ್ಲೀಟ್ ಮಾಡಿದ್ರೆ ಸಾಕು, ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಮೊದಲಾಗಿ ವೆಲ್ಡರ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 161 ಹುದ್ದೆಗಳು ಖಾಲಿವೆ. ಇನ್ನು ಕ್ಯಾಟಗರಿ ಆಧಾರದ ಮೇಲೆ ನೋಡ್ತಿದ್ರೆ ಇಲ್ಲಿ ಕೂಡ ಅವರು ಸೆಪರೇಟ್ ಆಗಿ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಅಂತ ಕೊಡಿದ್ರೆ ಕರೆಕ್ಟ್ ಆಗಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಎಷ್ಟೆಷ್ಟು ಹುದ್ದೆಗಳಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಇನ್ನು ಮುಖ್ಯವಾಗಿ ಈ ಒಂದು DRM ಆಫೀಸ್ ಅಥವಾ ಈ ಒಂದು ರಾಯಪುರ್ ಡಿವಿಷನ್ ಅಲ್ಲಿ ಕಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 844 ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥದ್ದು. ಇದು ಈ ಒಂದು ಡಿವಿಷನ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಇನ್ನು ಎರಡನೇದಾಗಿ ವಾಹನ ರಿಪೇರಿ ಶಾಪ್, ಇದು ಕೂಡ ರಾಯಪುರ್ ಅಲ್ಲೇ ಬರುತ್ತೆ. ಇಲ್ಲಿ ಯಾವ ರೀತಿ ಹುದ್ದೆಗಳು ಮತ್ತೆ ಯಾವ ಒಂದು ಟ್ರೇಡ್ ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಇಲ್ಲಿ ಅಪ್ಲೈ ಮಾಡುದು ಅಂತ ನೋಡ್ತಾವಣ. ಇಲ್ಲಿ ಮೊದಲ ಬಂದ್ಬಿಟ್ಟು ಫಿಟ್ಟರ್ ಇದೆ, ನಂತರ ವೆಲ್ಡರ್, ನಂತರ ಮೆಕ್ಯಾನಿಸ್ಟ್, ನಂತರ ಟರ್ನರ್ ಇದೆ, ನಂತರ ಎಲೆಕ್ಟ್ರಿಷಿಯನ್, ನಂತರ ಕೋಪಾ, ನಂತರ ಇಲ್ಲಿ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಸ್ಟೆನೋಗ್ರಾಫರ್ ಮಾಡಿರ್ತಕ್ಕಂಥವ್ರು ಕೂಡ ಅಪ್ಲೈ ಮಾಡಬಹುದು. ಇನ್ನು ಹಿಂದಿಯಲ್ಲಿ ಸ್ಟೆನೋಗ್ರಾಫರ್ ಮಾಡಿದವರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಟೋಟಲ್ ಆಗಿ ವಾಹನ ರಿಪೇರಿ ಶಾಪ್ ಅಲ್ಲಿ ಟೋಟಲ್ ಆಗಿ 269 ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ನಿಮ್ದು ಯಾವ ಒಂದು ಟ್ರೇಡ್ ಆಗಿರುತ್ತೆ ಆ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ನಿಮ್ಮ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಅದ್ರ ಬಗ್ಗೆ ಕೂಡ ಅವರು ಸೆಪರೇಟ್ ಆಗಿ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ನೀವು ಅರ್ಜಿನ ಸಲ್ಲಿಸುವಾಗ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂದ್ರೆ ಅಂದ್ರೆ ಅಲ್ಲಿ ಅರ್ಜಿನ ಸಲ್ಲಿಸುವಾಗ ಯಾವ ಒಂದು ಮಾಹಿತಿಯನ್ನು ಹಾಕೊಂಡು ನೀವು ಅಪ್ಲೈ ಮಾಡ್ಬೇಕಂದ್ರೆ ನೀವೇನಾದ್ರೂ ವಾಹನ ರಿಪೇರಿ ಶಾಪ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಇದು ನೇಮನ್ನ ಫಿಲ್ಅಪ್ ಮಾಡದೇ ಇದ್ರು ಕೂಡ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಅನ್ನು ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಸ್ಟಾಬ್ಲಿಷ್ಮೆಂಟ್ ನಂಬರ್ನ ಕಾಪಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅಲ್ಲಿ ಕೂಡ ನೀವು ಟೈಪ್ ಮಾಡಬಹುದು. ನೀವು ಯಾರೆಲ್ಲ ವಾಹನ ಒಂದು ರಿಪೇರಿ ಶಾಪ್ ಅಲ್ಲಿ ಅಪ್ಲೈ ಮಾಡ್ತಾ ಇರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕು ಅಥವಾ ಫಿಲ್ಅಪ್ ಮಾಡ್ಕೋಬೇಕು. ಇನ್ನು ಇದಾದ್ಮೇಲೆ DRM ಆಫೀಸ್ ಅಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರೆ ನೀವು ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ನಂಬರ್ನ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಹೋಗಿ ಫಿಲ್ಅಪ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಯಾವ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ಕೋಬಹುದು ನೀವು ಅಪ್ರೆಂಟಿಸ್ಶಿಪ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಇದೆ. ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಯಾವ ರೀತಿಯ ಟ್ರೇಡ್ ಗಳು ಕಲಿಯುವ ಅಂತ ಅದ್ರ ಬಗ್ಗೆ ನಿಮಗೆ ಪ್ರತಿಯೊಂದನ್ನು ಕೂಡ ಅವರಿಗೆ ತಿಳಿಸಿಕೊಡ್ತೀನಿ. ಇನ್ನು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಆಗಿರ್ಬೇಕು ಮೊದಲಾಗಿ. ಅದಾದ್ಮೇಲೆ ನೀವು 10ನೇ ತರಗತಿಯಲ್ಲಿ ಕನಿಷ್ಠವಾಗಿ ಇಲ್ಲಿ 50% ಅನ್ನು ತಗೊಂಡು ಪಾಸ್ ಆಗಿರ್ಬೇಕು. ಇನ್ನ ಇದಾದ್ಮೇಲೆ ಎರಡದಾಗಿ ಐಟಾದಲ್ಲಿ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ ಇಲ್ಲಿ ಪಾಸ್ ಆಗಿರ್ಬೇಕಾಗುತ್ತೆ. ಪಾಸ್ ಆಗಿದ್ರೆ ಸಾಕು, ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋಣ. ಕನಿಷ್ಠವಾಗಿ ಇಲ್ಲಿ 15 ವರ್ಷ ಆಗಿರ್ಲೇಬೇಕು. ಇನ್ನ ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು 24ರ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದು. ಇನ್ನ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಲಿಕೆ ಸಿಗುತ್ತೆ. ಇನ್ನು OBC ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ
3 ವರ್ಷದ ತನಕ ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು. ಇನ್ನು ಕ್ಯಾಟಗರಿ ಆಧಾರದ ಮೇಲೆ ಕೆಳಗಡೆ ಅವರು ಬರ್ನ್ ಬಿಟ್ವೀನ್ ಬಗ್ಗೆ ಕೂಡ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡ್ತಾ ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರ ಅಂದ್ರ ಇಲ್ಲಿ ಮೇಲ್ಗಡೆ ಅವರು ಆಯ್ಕೆ ವಿಧಾನದ ಬಗ್ಗೆ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಕಲಿರತಕ್ಕಂಥದ್ದು ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಾರಲ್ಲ, ನೀವು ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ತೊಗೊಂಡಿರ್ತಕ್ಕಂಥ ಒಂದು ಅಂಕಗಳ ಆಧಾರದ ಮೇಲೆ ಮೆರಿಟ್ ಅನ್ನ ಬಿಡುಗಡೆ ಮಾಡ್ತಾರ. ಒಂದು ಮೆರಿಟ್ ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನೀವು 10ನೇ ತರಗತಿ ಮತ್ತು ಐಟಾದಲ್ಲಿ ತೊಗೊಂಡಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ನ ಆಧಾರದ ಮೇಲೆ ಮೆರಿಟ್ ಅನ್ನ ಬಿಡುಗಡೆ ಮಾಡ್ತಾರ. ಒಂದು ಮೆರಿಟ್ ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವರು ಸಪರೇಟ್ ಆಗಿ ಮೇಲ್ ಮೂಲಕ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾರ. ಇನ್ನು ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರ ಅವರಿಗೆ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇನ್ನು ಮೇಲ್ಗಡೆ ಇಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಅದೇ ಸ್ಟೈಪಂಡ್ ಬಗ್ಗೆ ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ. ಇಲ್ಲಿ ಸ್ಟೈಪಂಡ್ ಬಂದ್ಬಿಟ್ಟು 7,000 ರೂಪಾಯಿ 8,000 ರೂಪಾಯಿ ತನಕ ನಿಮಗೆ ಇಲ್ಲಿ ಸ್ಟೈಪಂಡ್ ಸಿಗುತ್ತೆ. ಇನ್ನು ಒಂದು ಟ್ರೈನಿಂಗ್ ಪೀರಿಯಡ್ ಬಂದ್ಬಿಟ್ಟು 1 ವರ್ಷ ಅಂತ ಇಲ್ಲಿ ಅವರು ಕೊಟ್ಟಿದ್ದಾರೆ. ನೀವು ಯಾವುದೇ ಒಂದು ಟ್ರೇಡ್ ಗೆ ಅಪ್ಲೈ ಮಾಡಿದ್ರು ಕೂಡ 1 ವರ್ಷ ಮಾತ್ರ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಕೂಡ ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕಲಿರತಕ್ಕಂಥದ್ದು ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನು ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಅರ್ಜಿನ ಸಲ್ಲಿಸೋ ಕೊನೆ ದಿನಕ್ಕೆ ಬಂದ್ಬಿಟ್ಟು 1/5/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಈ ಒಂದು ಅಪ್ಲೈ ಮಾಡೋ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನೊಂದು ನೋಟಿಫಿಕೇಶನ್ ಕೂಡ ಹಾಕಿರ್ತೀನಿ. ನಿಮ್ದು ಯಾವ ಒಂದು ಟ್ರೇಡ್ ಆಗಿರುತ್ತೆ ಆ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಕ್ಯಾಟಗರಿ ಆಧಾರದ ಮೇಲೆ ಟೋಟಲ್ ಆಗಿ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅದೇ ರೀತಿ ಒಂದು ಮಾಹಿತಿ ವಿಷಯದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಉದ್ಯೋಗ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದುವರೆದ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.